Good morning, my dear students. So, ಇವತ್ತಿನಿಂದ ನಾವು we are starting with respect to the classes of continuation of the chapter. ಹ್ಯಾಲೋ ಅಲ್ಕಿನ್ಸ್ ಮತ್ತು ಹ್ಯಾಲೋ ಅರಿನ್ಸ್ನ ನೀವು ವಿಡಿಯೋಸ್ ನೋಡಿದ್ದೀರಾ. ಸೊ ಅದರೊಳಗೆ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮೀ. ಸೊ ಅದರೊಳಗೂ ಕೂಡ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಎಕ್ಸ್ಪ್ಲೇನ್ ಆಗಿ ಅಂದರೆ ಐ ಜಸ್ಟ್ ರಿವೈಸ್ ಒನ್ಸ್ ಅಗೇನ್, ರೈಟ್. ಆದರೆ ಇವತ್ತಿನ ಕ್ಲಾಸಿಂದ ವಿಲ್ ಸ್ಟಾರ್ಟ್ ವಿತ್ ರೆಸ್ಪೆಕ್ಟ್ ಟು ದ ಒನ್ ಆಫ್ ದ ಆರ್ಗಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಕಾಲ್ಡ್ ಆಸ್ ಅಮೈನ್ಸ್. ಹೌದಾ? ಸೊ ಹ್ಯಾಲೋ ಅಲ್ಕಿನ್ಸ್ ಅರಿನ್ಸ್ ಒಳಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮೀ. ಐ ವಿಲ್ ಜಸ್ಟ್ ಕ್ಲಾರಿಫೈ ಯುವರ್ ಡೌಟ್ಸ್. ಸೊ ವಿಲ್ ಸ್ಟಾರ್ಟ್ ವಿತ್ ದ ನ್ಯೂ ಚಾಪ್ಟರ್ ಕಾಲ್ಡ್ ಆಸ್ ಅಮೈನ್ಸ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ 30% ಆಫ್ ದ ಸಿಲೆಬಸ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಹೌದಾ ವಿದ್ಯಾರ್ಥಿಗಳೇ. ಸೊ ಆ ಬೇಸಿಸ್ ಮೇಲೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದೀಸ್ ಕಾನ್ಸೆಪ್ಟ್ಸ್. ಸೊ ಅಮೈನ್ಸ್ ತಗೋಬೇಕಾದ್ರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಆರ್ಗಾನಿಕ್ ಕೆಮಿಸ್ಟ್ರಿ ಚಾಪ್ಟರ್. ಸೊ ವಾಟ್ ಡಿ ಮೀನ್ ಬೈ ಅಮೈನ್ಸ್ ಅಂತ ನೋಡಬೇಕಾದ್ರೆ these are nothing but commonly called as derivatives of ammonia. So amines are obtained from ammonia. What is ammonia? NH3. So NH3 ಇಂದ ನೀವು ಎಕ್ಸ್ಟ್ರಾಕ್ಟ್ ರಿಮೂವ್ ಮಾಡಿದ್ರೆ ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಬರುವಂಥ ಕಂಪೌಂಡ್ಸ್ಗೆ ಏನು ಕರಿತೀವಿ? ಅಮೈನ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ obtained by the replacement of 1, 2 or all the 3 hydrogen atoms of ammonia by alkyl or aryl groups. ಅಂದ್ರೆ ಏನು ವಿದ್ಯಾರ್ಥಿಗಳೇ, ಈಗ ಅಮೋನಿಯಾ ಒಳಗೆ NH3 ಫಾರ್ಮುಲಾ ಅದ ಹೌದಾ. ಆ NH3 ಒಳಗೆ ಒಂದು ಹೈಡ್ರೋಜನ್ ಆಗಿರ್ಬೋದು, ಎರಡು ಹೈಡ್ರೋಜನ್ ಆಗಿರ್ಬೋದು, ಮೂರು ಹೈಡ್ರೋಜನ್. ಸೊ ಮ್ಯಾಕ್ಸಿಮಮ್ ದರ್ ಆರ್ 3 ಹೈಡ್ರೋಜನ್ಸ್. ಸೊ ಒನ್ ಹೈಡ್ರೋಜನ್, 2 ಹೈಡ್ರೋಜನ್ಸ್ ಆರ್ 3 ಹೈಡ್ರೋಜನ್ಸ್ ತೆಗೆದ ಮೇಲೆ ಎದ್ರ ಜೊತೆ ರಿಯಾಕ್ಟ್ ಮಾಡಿದಾಗ ವೆನ್ ರಿಯಾಕ್ಟೆಡ್ ವಿತ್ ಅಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್, RX ಆಗಿರ್ಬೋದು, ರೈಟ್. ಸೊ ಅಲ್ಕೈಲ್ ಗ್ರೂಪ್ಸ್ ಅಂದರೆ RX ಆಗುತ್ತೆ, ಅರೈಲ್ ಗ್ರೂಪ್ಸ್ ಅಂದರೆ ARX ಆಗುತ್ತೆ ಹೌದಾ. ಸೊ C6H5 ಆಗಿರ್ಬೋದು. ಸೊ ಆ ಗ್ರೂಪ್ಸ್ ಒಳಗಿಂದ ರಿಪ್ಲೇಸ್ಮೆಂಟ್ ಮಾಡಿದ್ವಿ ಅಂದರೆ ಬರುವಂಥ ಕಂಪೌಂಡ್ಸ್ ಏನು ಕರಿತೀವಿ? ಅಮೈನ್ಸ್ ಅಂತ ಕರಿತೀವಿ. ಸೊ ನೀವು ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. ಇಲ್ಲಿ ದೇರ್ ಇಸ್ ಒನ್ ಎಕ್ಸಾಂಪಲ್ CS3NH2. ಸೊ ನಿಮಗೆ ಅಮೋನಿಯಾ ಅಂದರೆ ಗೊತ್ತು NH3. ಆ NH3 ಒಳಗೆ ಒನ್ ಹೈಡ್ರೋಜನ್ ಇಸ್ ರಿಪ್ಲೇಸ್ಡ್ ಬೈ CH3. ಸೊ if this replacement of one or more hydrogen atoms takes place by alkyl or aryl group, then we call those compounds as what? Amines. ಹೌದಾ ವಿದ್ಯಾರ್ಥಿಗಳು, ಇದು ಭಾಳ ಇಂಪಾರ್ಟೆಂಟು. Amines are nothing but derivatives of ammonia where one or more hydrogen atoms are replaced by alkyl or aryl group. So common examples ತಗೋಬೇಕಾದ್ರೆ ಇಲ್ಲಿ methyl amine ಹೌದಾ. ಸೊ benzamine C6H5NH2. So CH3NHCH3, right. Dimethyl amine, right. So these are the some example common examples for the amines. So definition ನೋಡಬೇಕಾದ್ರೆ amines are nothing but the derivatives of ammonia where one or more hydrogen atoms are replaced by alkyl or aryl groups. ಹೌದಾ. ಇನ್ನು ಅಮೈನ್ ಸ್ಟ್ರಕ್ಚರ್ ನೋಡಬೇಕಾದ್ರೆ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಅಮೈನ್? ಸೊ ದ ನೈಟ್ರೋಜನ್ ಅಟಮ್ ಆಫ್ ಅಮೈನ್ಸ್. ಸೊ ಅಮೈನ್ಸ್ ಒಳಗೆ ನಿಮ್ಗೆ ಗೊತ್ತದ ಇಟ್ ಇಸ್ ಡೆರಿವೇಟಿವ್ಸ್ ಆಫ್ ಅಮೋನಿಯಾ, ಅದು ನೈಟ್ರೋಜನ್ ಅದ. ಸೊ ವಾಟ್ ಅಬೌಟ್ ದ nitrogen hybridization? It is sp3 hybridized. So the nitrogen present in the amine is a sp3 hybridized, and the geometrical shape of the amine here is pyramidal structure. ಹೌದಾ. ಸೊ sp3 hybridization ಇದ್ದಾಗ the structure becomes geometry becomes pyramidal structure. For example, pyramidal shape of trimethyl amine. ನೋಡ್ರಿ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಏನಾಗದ ನೈಟ್ರೋಜನ್ ಒಳಗೆ ವಾಟ್ ಇಸ್ ದ ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್? ದೇರ್ ಆರ್ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಔಟ್ ಆಫ್ ವಿಚ್ 3 are bonded and there is presence of one lone pair of electrons. So ಇದ್ರೊಳಗ pyramidal state ಒಳಗೆ ಗೊತ್ತಾಗುತ್ತೆ, ರೈಟ್. ಸೊ sp3 hybridization ಇತ್ತಂದ್ರೆ you get the pyramidal structures. ಹೌದಾ. ಸೊ the bond angle between carbon, nitrogen is either ಕಾರ್ಬನ್ ಅಥವಾ ಹೈಡ್ರೋಜನ್ ಯಾವ್ದನ್ನಾಗಿರ್ಬೋದು. ನೋಡಲಿ, ಕಾರ್ಬನ್, ನೈಟ್ರೋಜನ್ ಮತ್ತು ಅಂತ ಕರಿತೀವಿ. ಸೊ ಎಲಿಮೆಂಟ್ ಆಗಿ ನಾವು ಯಾವ್ದನ್ನಾಗಿರ್ಬೋದು, ಕಾರ್ಬನ್ ಆಗಿರ್ಬೋದು ಅಥವಾ ಹೈಡ್ರೋಜನ್ ಆಗಿರ್ಬೋದು. It is less than 109.5 degree. So ನಿಮ್ಗೆ ಗೊತ್ತಿರೋ ಹಾಗೆ sp3 hybridization ಒಳಗೆ the bond angle is always 9.5 degree due to the presence of unshared pair of electrons. So ಇಲ್ಲಿ unshared share of electrons ಇರೋದ್ರಿಂದ so the bond angle is less than 109.5 degree. So actually it is 108 degree in the case of trimethyl amine. So trimethyl amine ಒಳಗೆ bond angle ಎಷ್ಟದ? 108 degree, right. So why there is a bond angle less than 109.5? Due to the presence of unshared pair of electrons, right. So ಇದು ಸ್ಟ್ರಕ್ಚರ್ ಆಫ್ ಅಮೈನ್ಸ್ ಆಯ್ತು ವಿದ್ಯಾರ್ಥಿಗಳು. ಇನ್ನು ಕ್ಲಾಸಿಫಿಕೇಶನ್ ಆಫ್ ಅಮೈನ್ಸ್ ನೋಡಬೇಕಾದ್ರೆ, so amines are basically classified into 3 main classes like alcohols, that is primary amines, secondary amines and tertiary amines. So ವಿದ್ಯಾರ್ಥಿಗಳು ನೀವು ಗೊತ್ತದ ಕೂಡ
Alcohols is also classified into three main classes: primary alcohol, secondary alcohol, and tertiary alcohol. So similarly, amines kuda it is classified into primary amine, secondary amine, and tertiary amine. So ಕಾಮನ್ ಆಗಿ ಈ ಕಾನ್ಸೆಪ್ಟ್ ನ ಪ್ರಾಕ್ಟಿಕಲ್ ವೈವಾ ಒಳಗೂ ಕೇಳ್ತಾರೆ ವಿದ್ಯಾರ್ಥಿಗಳೇ. ಸೊ ಹೌ ಮೆನಿ ಟೈಪ್ಸ್ ಆಫ್ ಅಮೈನ್ಸ್ ಅಂತ ಕೇಳಿದಾಗ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಅಮೈನ್ಸ್ ವಿಚ್ ಆರ್ ದೋಸ್: ಪ್ರೈಮರಿ ಅಮೈನ್, ಸೆಕೆಂಡರಿ ಅಮೈನ್, ಅಂಡ್ ಟರ್ಷರಿ ಅಮೈನ್. ಸೊ ಪ್ರೈಮರಿ ಅಮೈನ್ ಯಾವಾಗ ಫಾರ್ಮ್ ಆಗ್ತದೆ, ಸೆಕೆಂಡರಿ ಅಮೈನ್ ಯಾವಾಗ ಫಾರ್ಮ್ ಆಗ್ತದೆ, ಮತ್ತೆ ಟರ್ಷರಿ ಅಮೈನ್ ಯಾವಾಗ ಫಾರ್ಮ್ ಆಗ್ತದೆ. ಸೊ ವಿಲ್ ಸಿ ಹಿಯರ್. So if one hydrogen atom of ammonia is replaced by an R ಅಥವಾ AR, R ಅಂದ್ರೆ alkyl group, AR ಅಂದ್ರೆ aryl group, then the formula ಏನಾಗುತ್ತೆ, RNH2 ಆಗುತ್ತೆ ಅಥವಾ ARNH2. ನೋಡ್ರಿ ವಿದ್ಯಾರ್ಥಿಗಳೇ, ಈ NH3 ಒಳಗ ಒಂದು ಹೈಡ್ರೋಜನ್ ಈಸ್ ರಿಪ್ಲೇಸ್ಡ್ ಬೈ ಏನಾಗಿರ್ತದೆ, ಆರ್ ಅಲ್ಕೈಲ್ ಗ್ರೂಪ್ ಆಗಿರ್ಬೋದು ಅಥವಾ ಅರೈಲ್ ಗ್ರೂಪ್ ಇರ್ಬೋದು. ಅವಾಗ ಫಾರ್ಮುಲಾ ಏನಾಗತ್ತಾ, RNH2 ಆಗುತ್ತಾ ಅಥವಾ ARNH2 ಆಗುತ್ತಾ. ಸೊ ಇದು ಫಾರ್ಮುಲಾಗೆ ಏನಂತ ಕರಿತೀವಿ, ಪ್ರೈಮರಿ ಅಮೈನ್ ಅಂತ ಕರಿತೀವಿ. ಸೊ ಹಾಗಿದ್ರೆ ವಿದ್ಯಾರ್ಥಿಗಳೇ, ವಾಟ್ ಈಸ್ ದ ಜನರಲ್ ಫಾರ್ಮುಲಾ ಫಾರ್ ಪ್ರೈಮರಿ ಅಮೈನ್? ಸೊ ದ ಜನರಲ್ ಫಾರ್ಮುಲಾ ಈಸ್ RNH2 ಅಥವಾ ARNH2. ಹೌ ಡು ಯು obtain RNH2 ಅಥವಾ ARNH2? When one hydrogen of ammonia is replaced by R or AR, we get primary amine. So RNH2 CH3NH2 ತಗೋಬಹುದು, C2H5NH2 ತಗೋಬಹುದು, ಇಲ್ಲಿ C6H5NH2 ತಗೋಬಹುದು. ಸೊ ಡಿಪೆಂಡ್ಸ್ ಅಪಾನ್ ಅಲ್ಕೈಲ್ ಅಥವಾ ಅರೈಲ್ ಗ್ರೂಪ್. If one of the hydrogen is replaced from ammonia, then by an alkyl or aryl group, we call it as primary amine. So exam laga practical laga write the general formula ಅಥವಾ give the general formula of primary amine ಅಂತ ಕೇಳ್ತಾರ. ಸೊ ಪ್ರೈಮರಿ ಅಮೈನ್ ಜನರಲ್ ಫಾರ್ಮುಲಾ ಏನು, RNH2 ಆಗಿರ್ಬೋದು. ಇದು ಅಲ್ಕೈಲ್ ಒಳಗ ಆಯ್ತು. ಅರೈಲ್ ಒಳಗ ARNH2. ಹೌದಾ ವಿದ್ಯಾರ್ಥಿಗಳು? ಇನ್ನು ಸೆಕೆಂಡರಿ ಅಮೈನ್ ಒಳಗೆ ಏನಾಗುತ್ತಾ, if two hydrogen atoms of ammonia or one hydrogen atom of RNH2. ನೋಡ್ರಿ ವಿದ್ಯಾರ್ಥಿ, ಕನ್ಫ್ಯೂಸ್ ಆಗಬೇಡ್ರಿ. ಅಮೋನಿಯಾ ಒಳಗ ಎರಡು ಹೈಡ್ರೋಜನ್ ಅಟಮು ಅಥವಾ ಪ್ರೈಮರಿ ಅಮೈನ್ ಒಳಗ ಒಂದು ಹೈಡ್ರೋಜನ್ ಅಟಮ್ ಆರ್ ರಿಪ್ಲೇಸ್ಡ್ ಬೈ ಅಗೇನ್ ಅಲ್ಕೈಲ್ ಆರ್ ಅರೈಲ್ ಗ್ರೂಪ್, then the formula becomes what, R2NH is obtained, and this is called as what, secondary amine. ಅಂದ್ರೆ ವಿದ್ಯಾರ್ಥಿಗಳೇ, ಅಮೋನಿಯಾ ಒಳಗ ಎರಡು ಹೈಡ್ರೋಜನ್ ಹೋಗಿ ಅಲ್ಲಿ ಎರಡು ಅಲ್ಕೈಲ್ ಗ್ರೂಪ್ ಬಂತಂದ್ರೆ ಅದಕ್ಕೆ ಏನ್ ಕರಿತೀವಿ, secondary amine. So general formula for secondary amine is R2NH. ಹೌದಾ? ಈಗ ಆನ್ ದ ರಿಪ್ಲೇಸ್ಮೆಂಟ್ ಆಫ್ ಅನದರ್ ಹೈಡ್ರೋಜನ್ ಅಟಮ್ ಬೈ ಆರ್ ಅಲ್ಕೈಲ್ ಆರ್ ಅರೈಲ್ ಗ್ರೂಪ್ ಇನ್ ಕೇಸ್ ಆಫ್ ಸೆಕೆಂಡರಿ ಅಮೈನ್, ಇದ್ರಾಗಿಂದ ಮತ್ತೆ ಇನ್ನೊಂದು ಹೈಡ್ರೋಜನ್ ಅಟಮ್ ತೆಗೆದು ಅಲ್ಕೈಲ್ ಗ್ರೂಪ್ ಅಂದ್ರೆ ಏನಾಗುತ್ತೆ, R3N ಅಂತ ಕರಿತೀವಿ. ಸೊ ದಿಸ್ R3N is referred to as what, tertiary amine. ಸೊ ಹಾಗಿದ್ರೆ ವಿದ್ಯಾರ್ಥಿಗಳೇ, ಪ್ರೈಮರಿ ಅಮೈನ್ ಜನರಲ್ ಫಾರ್ಮುಲಾ RNH2, secondary amine general formula R2NH, and tertiary amine formula R3N. ಹೌದಾ ವಿದ್ಯಾರ್ಥಿಗಳೇ? ಸೊ ಇದು ಜನರಲ್ ರಿಯಾಕ್ಷನ್ಸ್ ನಾವು ನೋಡ್ಬೇಕಾದ್ರೆ ಹೆಂಗೆ ರಿಪ್ಲೇಸ್ ಆಗ್ತದ. ಸೊ NH3 when made to react with RX. ಸೊ RX ಅಂದ್ರೆ ಇಲ್ಲಿ ಅಲ್ಕೈಲ್ ಹ್ಯಾಲೈಡ್. ಸೊ ಒಂದು ಹೈಡ್ರೋಜನ್ ಮತ್ತೆ X ರಿಯಾಕ್ಟ್ ಆಗಿ HX ಆಗುತ್ತೆ. ಇನ್ನು ಬರುವಂತ ಪ್ರಾಡಕ್ಟ್ ಏನು, RNH2. ಸೊ ಸಿಮಿಲರ್ಲಿ ಮತ್ತೆ RX ಜೊತೆ ರಿಯಾಕ್ಟ್ ಮಾಡಿದಾಗ R2NH, ಸಿಮಿಲರ್ಲಿ ಮತ್ತೆ RX ಜೊತೆ ರಿಯಾಕ್ಟ್ ಮಾಡಿದಾಗ R3N. ಸೊ ಜನರಲ್ ಫಾರ್ಮುಲಾಸ್ ಒಂದು ಸ್ವಲ್ಪ ನೆನ್ಪಿಟ್ಕೊರಿ. ಬೇಸಿಕಲಿ ಅಮೈನ್ಸ್ ಆರ್ ಆಫ್ ತ್ರೀ ಟೈಪ್ಸ್: ಪ್ರೈಮರಿ ಅಮೈನ್, secondary amine ಮತ್ತೆ tertiary amine. So primary amines is having the general formula RNH2, secondary amine is having the general formula R2NH, and tertiary amine is having the general formula R3N. ಹೌದಾ ವಿದ್ಯಾರ್ಥಿಗಳು? ಸೊ ಇದು ಕ್ಲಾಸಿಫಿಕೇಶನ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಪ್ರೈಮರಿ ಅಮೈನ್ದು ಸ್ಟ್ರಕ್ಚರು RNH2. ಹೌದಾ? ಇಲ್ಲಿ NH3 ಇತ್ತು, ಆ ಒಂದು ಹೈಡ್ರೋಜನ್ ಹೋಗಿ R ರಿಪ್ಲೇಸ್ ಆಗ್ಯದ, ಅದು RNH2 ಪ್ರೈಮರಿ ಅಮೈನ್. ಇನ್ ಸೆಕೆಂಡರಿ ಅಮೈನ್ ಒಳಗ ಎರಡು ಹೈಡ್ರೋಜನ್ ರಿಪ್ಲೇಸ್ ಬೈ ಅಲ್ಕೈಲ್ ಗ್ರೂಪ್. ಇಲ್ಲಿ R1 ಮತ್ತು R2, ದೇರ್ ಆರ್ ಟು ಅಲ್ಕೈಲ್ ಗ್ರೂಪ್ಸ್ ಅಂಡ್ ದೇರ್ ಫಾರ್ಮುಲಾ ಇಸ್ R2NH ಫಾರ್ ಸೆಕೆಂಡರಿ ಅಮೈನ್. ಇಲ್ಲಿ ಟರ್ಷರಿ ಅಮೈನ್ ಒಳಗ ಆಲ್ ದ ತ್ರೀ ಹೈಡ್ರೋಜನ್ ಅಟಮ್ಸ್ ಆರ್ ರಿಪ್ಲೇಸ್ಡ್ ಬೈ ಅಲ್ಕೈಲ್ ಗ್ರೂಪ್ಸ್. ಸೊ R3N ವಿಲ್ ಬಿ ದ ಜನರಲ್ ಫಾರ್ಮುಲಾ ಫಾರ್ ಟರ್ಷರಿ ಅಮೈನ್. ಸೊ ವಿದ್ಯಾರ್ಥಿಗಳು ಜನರಲ್ ಫಾರ್ಮುಲಾಸ್ನ ನೆನಪಿಟ್ಕೊಳ್ಳಿ. ಇನ್ನು ಕಮಿಂಗ್ ಫ್ರಾಮ್ ನಾಮಿಕ್ಲೇಚರ್, ಸೊ ಹೆಂಗೆ ನೇಮ್ ಮಾಡ್ತೀವಿ ಅಮೈನ್ಸ್ನ, ರೈಟ್? ಸೊ ದೇರ್ ಆರ್ ಟೂ ವೇಸ್. ಒಂದು ಕಾಮನ್ ಸಿಸ್ಟಮ್ ಒಳಗೂ ಕರಿತೀವಿ, ಇನ್ನೊಂದು IUPAC ಸಿಸ್ಟಮ್ ಒಳಗೂ ಕರಿತೀವಿ. ಸೊ ಕಾಮನ್ ನೇಮ್ಸ್ ಮತ್ತೆ IUPAC ನೇಮ್ಸ್ ಆಫ್ ಅಮೈನ್ಸ್. ಸೊ ಇಲ್ಲಿ ಅಲಿಫೆಟಿಕ್ ಅಮೈನ್ ಇತ್ತಂದ್ರೆ, ಅಲಿಫೆಟಿಕ್ ಅಮೈನ್ ಅಂತಂದ್ರೆ ಏನು, ಸ್ಟ್ರೇಟ್ ಚೈನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್, ರೈಟ್? ಸೊ ಅಲ್ಲಿ ಅದರೊಳಗೆ NH2 ಅಟ್ಯಾಚ್ ಆಗಿತ್ತಂದ್ರೆ ಇಟ್ ಈಸ್ ನೇಮ್ಡ್ ಬೈ ದ ಪ್ರಿಫಿಕ್ಸ್ ಅಲ್ಕೈಲ್ ಗ್ರೂಪ್ ಟು ಅಮೈನ್, ಅಂದ್ರೆ ಅಲ್ಕೈಲ್ ಅಮೈನ್ ಆಗತ್ತಾ, ಮೀಥೈಲ್ ಅಮೈನ್, ರೈಟ್? ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ ಅಲ್ಕೈಲ್ ಗ್ರೂಪ್ ಯಾವ್ದು, ಇಲ್ಲಿ CH3 ಇಸ್ ಮೀಥೈಲ್. ಸೊ ಅದಕ್ಕೆ ಅಮೈನ್ ಅಂತ ಆಡ್ ಮಾಡ್ತೀವಿ. ಸೊ ಇದಕ್ಕೆ ಹೆಸರೇನಾಯ್ತು, ಮೀಥೈಲ್ ಅಮೈನ್. ಅಕಸ್ಮಾತ್ C2H5NH2 ಇತ್ತಂದ್ರೆ ಈಥೈಲ್ ಅಮೈನ್, ದೆನ್ ಪ್ರೊಪೈಲ್ ಅಮೈನ್. ಸೊ ಆ ಕಾಮನ್ ನೇಮ್ ಒಳಗೆ ನಾವು ನೇಮ್ ಮಾಡ್ಬೇಕಾದ್ರೆ
ಅಲ್ಕೈಲ್ ಗ್ರೂಪ್ಗೆ ಅಮೈನ್ ಅಂತ ಸಫಿಕ್ಸ್ ಆಡ್ ಮಾಡಿದ್ವಿ ಅಂದ್ರೆ ದಟ್ ವಿಲ್ ಬಿ ದ ಕಾಮನ್ ಮೆಥಡ್ ಆಫ್ ನೇಮಿಂಗ್ ದ ಅಮೈನ್ಸ್. ಹೌದಾ? ಸೊ ಸೆಕೆಂಡರಿ ಅಂಡ್ ಟರ್ಷರಿ ಅಮೈನ್ಸ್ ಒಳಗೆ ಏನ್ ಮಾಡ್ತೀವಿ, we use prefix di or tri is appended before the name of alkyl group when two or more groups of are the same. ಅಂದ್ರೆ ಅರ್ಥ ವಿದ್ಯಾರ್ಥಿಗಳೇ, ಪ್ರೈಮರಿ ಅಮೈನ್ ಒಳಗೆ ಒಂದೇ ಆರ್ ಗ್ರೂಪ್ ಅದ, ಸೊ ಡೈರೆಕ್ಟ್ ಆಗಿ ಮೀಥೈಲ್, ಈಥೈಲ್, ಪ್ರೊಪೈಲ್ ಅಮೈನ್ ಅಂತ ಕರಿತೀರಿ. ಬಟ್ ಸೆಕೆಂಡರಿ ಮತ್ತು ಟರ್ಷರಿ ಒಳಗ ದೇರ್ ಆರ್ ಟೂ ಆರ್ ಗ್ರೂಪ್ಸ್ ಅಥವಾ ಟೂ ಅಲ್ಕೈಲ್ ಗ್ರೂಪ್ಸ್ ಅವ, ಅಥವಾ ಇಲ್ಲಿ 3 ಅಲ್ಕೈಲ್ ಗ್ರೂಪ್ಸ್ ಅವ. ಅವಾಗ ನಾವೇನ್ ಮಾಡ್ತೀವಿ, ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ. ಏನ್ ಪ್ರಿಫಿಕ್ಸು? dimethyl amine, trimethyl amine, dibutyl amine. So depending upon the number of alkyl groups, we use the prefix di, tri, etc. ವಿದ್ಯಾರ್ಥಿಗಳು ಇದು ಕಾಮನ್ ಸಿಸ್ಟಮ್. ಇನ್ನು ನೋಡ್ಬೇಕಾದ್ರೆ ಐಯುಪ್ಯಾಕ್ ಸಿಸ್ಟಮ್ ಒಳಗೆ ಏನ್ ಮಾಡ್ತೀರಿ, ಐಯುಪ್ಯಾಕ್ ನೇಮ್ ಒಳಗ ಇಟ್ ಈಸ್ ನೇಮ್ಡ್ ಆಸ್ ಅಲ್ಕನಮ್ ಅಲ್ಕೇನ್ ಅಮೈನ್ಸ್. ಹೌದಾ? ಸೊ ಅಲ್ಕನ್ ಅಮೈನ್ಸ್ ಅಂತ ಕರಿತೀವಿ, ಡಿರೈವ್ಡ್ ಬೈ ರಿಪ್ಲೇಸಿಂಗ್ ದ ಇ. ನೋಡ್ರಿ ಇಲ್ಲಿ ಅಲ್ಕೇನ್, ಅಲ್ಕೇನ್ ಒಳಗೆ ಇ ಹೋಯ್ತು, ಆ ಇ ಹೋಗಿ ವಿತ್ ದ ವರ್ಡ್ ಅಮೈನ್, ಅಲ್ಕೇನ್ ಅಮೈನ್ಸ್ ಅಂತ ಕರಿತೀವಿ. ಹೌದಾ? ಫಾರ್ ಎಕ್ಸಾಂಪಲ್ CH3NH2 ಅದ, ಇದು ಮೀಥೇನ್ ಅಮೈನ್. ಹೌದಾ? ಮೀಥೇನ್ ಅಮೈನ್, ಈಥೇನ್ ಅಮೈನ್, ರೈಟ್? ಸೊ ಇದು ಕಾಮನ್ ಆಗಿ ಐಯುಪ್ಯಾಕ್ ಸಿಸ್ಟಮ್ ಒಳಗೆ ಯೂಸ್ ಮಾಡ್ತೀವಿ. ಸೊ ಐಯುಪ್ಯಾಕ್ಸ್ ಒಳಗ ದ ಸಫಿಕ್ಸ್ ಯೂಸ್ಡ್ ಫಾರ್ ಅಮೈನ್ಸ್ ಈಸ್ ಅಮೈನ್ ಇಟ್ ಸೆಲ್ಫ್. ಸೊ ಅಮೈನೇ ಸಫಿಕ್ಸ್ ಅಂತ ಯೂಸ್ ಮಾಡ್ತೀವಿ. ಈಗ ವೆನ್ ದೆರ್ ಇಸ್ ಪ್ರೆಸೆನ್ಸ್ ಆಫ್ ಮೋರ್ ದೆನ್ ಒನ್ ಅಮೈನೋ ಗ್ರೂಪ್, ಸೊ ಒಂದಕ್ಕಿಂತ ಹೆಚ್ಚಿಗೆ ಅಮೈನೋ ಗ್ರೂಪ್ ಇತ್ತಂದ್ರೆ ಅವಾಗ ನಾವು ಪ್ರಿಫಿಕ್ಸ್ ಏನಂತ ಯೂಸ್ ಮಾಡ್ತೀವಿ, ಡ್ರೈ, ಟ್ರೈ, ಎಕ್ಸೆಟ್ರಾ, ರೈಟ್? ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಅಮೈನ್ಸ್ ಡೈ ಅಮೈನ್ ಅಂತ ಯೂಸ್ ಮಾಡ್ತೀವಿ. ಈಗ NH2 ಟ್ವೈಸ್ ಇತ್ತಂತೆ ಕೊರಿ, NH2 ಥ್ರೈಸ್ ಇತ್ತಂತೆ ಕೊರಿ, ಅವಾಗ ಡೈ, ಟ್ರೈ ಅಂತ ಯೂಸ್ ಮಾಡ್ತೀವಿ. E of the suffix of hydrocarbon is retained, right? So amine E ಅಂತಂತ ಯೂಸ್, ಅದು ಹಂಗೆ ಇರುತ್ತೆ, ಅದೇನು ಚೇಂಜಸ್ ಆಗಂಗಿಲ್ಲ. ಪೊಸಿಷನ್ ಆಫ್ NH2 ಗ್ರೂಪ್ಸ್ ಆರ್ ಸ್ಪೆಸಿಫೈಡ್ ಬೈ ಗಿವಿಂಗ್ ದ ನಂಬರ್ಸ್ ಟು ದ ಪೇರೆಂಟ್ ಚೈನ್. ಅಂದ್ರೆ ಪೊಸಿಷನ್ ಆಫ್ NH2 ನಿಮ್ಗೆ ಗೊತ್ತಿರೋ ಪ್ರಕಾರ ಅಮೈನ್ ಕೂಡ ಇಟ್ ಈಸ್ ಒನ್ ಆಫ್ ದ ಫಂಕ್ಷನಲ್ ಗ್ರೂಪ್. ಸೊ ಅದಕ್ಕೆ ಲೀಸ್ಟ್ ನಂಬರು ಸಿಗಬೇಕು. ಸೊ ಪೊಸಿಷನ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇಲ್ಲಿ ದ ಫಾರ್ಮುಲಾ ಇಸ್ NH2 CH2 CH2 NH2. ಹೌದಾ ವಿದ್ಯಾರ್ಥಿಗಳೇ? ಸೊ ಇಲ್ಲಿ ಎರಡು ಅಮೈನ್ ಗ್ರೂಪ್ ಅವ, ಎರಡು CH2 ಗ್ರೂಪ್ಸ್ ಅವ. ಸೊ ದ ನೇಮ್ ಆಫ್ ದಿಸ್ ಕಂಪೌಂಡ್ ಇಸ್, ಸೊ ನಂಬರಿಂಗ್ ಮಾಡಬೇಕು. ಇಲ್ಲಿಂದ 1 ನಂಬರ್ ಮಾಡಿದ್ರು NH2 ಇದು ಲೀಸ್ಟ್ ಸಿಗ್ತದ, ಇಲ್ಲಿಂದ ನಂಬರ್ ಮಾಡಿದ್ರು ಲೀಸ್ಟ್ ಸಿಗುತ್ತೆ. ಸೊ ಇಟ್ ವಿಲ್ ಬಿ 1 2 ಅಂತ ನಂಬರ್ ಮಾಡಿದ್ರೆ, ಸೊ ಈಥೇನ್ 1,2 ಡೈ ಅಮೈನ್. ಸೊ ಎರಡು ಅವ ಅಮೈನ್ ಗ್ರೂಪ್, ಸೊ ಇಟ್ ಈಸ್ ಈಥೇನ್ 1,2 ಡೈ ಅಮೈನ್. ಆದರೆ ಅರೈಲ್ ಅಮೈನ್ಸಿಗೆ ಏನು ಮಾಡಬೇಕು, NH2 ಗ್ರೂಪ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಬೆನ್ಸಿನ್ ರಿಂಗ್. ಸೊ ಅರೈಲ್ ಅಂದ್ರೆ ನಿಮ್ಗೆ ಗೊತ್ತಾದ ವಿದ್ಯಾರ್ಥಿಗಳು ಏನಂತಂದ್ರೆ NH2 ಗ್ರೂಪ್ ನಾವು ಡೈರೆಕ್ಟ್ ಆಗಿ ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಆಗಿರ್ತದ. ಸೊ ದ ಸಿಂಪ್ಲೆಸ್ಟ್ ಅರೈಲ್ ಅಮೈನ್ ತಗೋಬೇಕಾದ್ರೆ ಯಾವುದು, ಇಲ್ಲಿ C6H5NH2. ಸೊ NH2 is attached to the benzene ring. ಸೊ ಬೆನ್ಸಿನ್ ರಿಂಗ್ ಒಳಗ ಒಂದು ಹೈಡ್ರೋಜನ್ ಈಸ್ ರಿಪ್ಲೇಸ್ಡ್ ಬೈ NH2 ಗ್ರೂಪ್. ಸೊ ಅದಕ್ಕೆ ಫಾರ್ಮುಲಾ ಏನಾಗುತ್ತೆ, C6H5NH2. ಸೊ C6H5NH2 is commonly known as what? ಅನಿಲೀನ್. ನೋಡ್ರಿ ವಿದ್ಯಾರ್ಥಿಗಳು, ಇದು ಬಹಳ ಇಂಪಾರ್ಟೆಂಟು. ಸೊ ಅನಿಲೀನ್ ಇಸ್ ದ ಪ್ರೈಮರಿ ಅರೋಮ್ಯಾಟಿಕ್ ಅಮೈನ್. ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ನಾನು ಆಲ್ರೆಡಿ ಹೇಳ್ಬೇಕಾದ್ರೆ ಆಲ್ಡಿಹೈಡ್ಸ್ ಕೀಟೋನ್ಸ್ ಒಳಗೆ ಹೇಳ್ಬೇಕಾದ್ರೆ ಹೇಳೀನಿ, ಅನಿಲೀನ್ ಈಸ್ ನಥಿಂಗ್ ಬಟ್ ದ ಪ್ರೈಮರಿ ಅರೋಮ್ಯಾಟಿಕ್ ಅಮೈನ್. ಸೊ ಅಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಸ್ಯಾನ್ ಮೇಲ್ಸ್ ರಿಯಾಕ್ಷನ್, ಡೈಅಸಿಟೈಸೇಷನ್ ರಿಯಾಕ್ಷನ್ಸ್ ಒಳಗೆ ಯೂಸ್ ಮಾಡ್ತೀವಿ. ಸೊ ನೆನ್ಪಿಟ್ಕೋಬೇಕು, ಅಮೈನ್ಸ್ ಜನರಲ್ C6H5NH2 is also called as aniline, ಅಥವಾ it is an example for primary aromatic amine. and ಐಯುಪ್ಯಾಕ್ ನೇಮ್ ಅಂತ ತಗೋಬೇಕಾದ್ರೆ ಇದು ಬೆನ್ಸಿನ್ ಇಸ್ ಅಂತ ಬೆನ್ಸಿನ್ ಅಮೈನ್ ಅಂತ ಕರಿತೀವಿ, ಬೆನ್ಜಮೈನ್ ಅಂತ ಕರಿತೀವಿ. ಹೌದಾ? ವೈಲ್ ನೇಮ್ ಆಫ್ ಅರೈಲ್ ಬೆನ್ಸಿನ್ಸ್ ಬೈ ಐಯುಪ್ಯಾಕ್ ಸಿಸ್ಟಮ್, ದ ಸಫಿಕ್ಸ್ E of arene is replaced by amine. ಅಂದ್ರೆ ಇಲ್ಲಿ ಅರೀನ್ ಇರ್ತದಲ್ಲ, ಆ ಅರೀನ್ ಒಳಗ E ತೆಗೆದು ಏನಂತ ರಿಪ್ಲೇಸ್ ಮಾಡ್ತೀವಿ, ಅಮೈನ್ ಅಂತ ರಿಪ್ಲೇಸ್ ಮಾಡ್ತೀವಿ. ಸೊ ಅರೀನ್ ಅಮೈನ್ ಅಂತ ಕಾಮನ್ ಆಗಿ ಕರಿತೀವಿ. ಸೊ ಇಲ್ಲಿ ಕೆಲವೊಂದು ಟೇಬಲ್ ಕಾಲಮ್ ಅದ, ಇಲ್ಲಿ ಕಾಮನ್ ಮತ್ತು ಐಯುಪ್ಯಾಕ್ ನೇಮ್ಸ್ ಎರಡು ಇಲ್ಲಿ ಮೆನ್ಷನ್ ಮಾಡ್ಯಾರ. ಸೊ ಫಸ್ಟ್ ಎಕ್ಸಾಂಪಲ್ ನೋಡೋಮಂತ ಅಮೈನ್ ಎಕ್ಸಾಂಪಲ್ ಯಾವುದು, CH3 CH2 NH2. ಸೊ ಇಲ್ಲಿ C2H5 ಅದ. ಸೊ ಕಾಮನ್ ಆಗಿ ಈಥೈಲ್ ಅಮೈನ್, ಅಲ್ಕೈಲ್ ಅಮೈನ್ ಅಂತ ಕಾಮನ್ ಆಗಿ ಕರಿತೀವಿ. ಬಟ್ ಐಯುಪ್ಯಾಕ್ ನೇಮ್ ತಗೊಂಡಾಗ ಈಥೇನ್ ಅಮೈನ್ ಅಂತ ಕರಿತೀವಿ. ದೆನ್ CH3 CH2 CH2. ಸೊ ದೇರ್ ಆರ್ 3 ಕಾರ್ಬನ್, N ಪ್ರೊಪೈಲಮೈನ್ ಅಥವಾ ಪ್ರೊಪೇನ್ 1 ಅಮೈನ್, ರೈಟ್? ಸೊ ಹಾಗೆ ಸಿಮಿಲರ್ಲಿ CH3 CH NH2 CH3. ಸೊ ಇಲ್ಲಿ ಬ್ರಾಂಚಿಂಗ್ ಇರೋದ್ರಿಂದ ಐಸೋಪ್ರೊಪೈಲ್, ಸೊ ಅಮೈನ್ ಅಂತ ಕರಿತೀವಿ, ಅಥವಾ ಪ್ರೊಪೇನ್ ಸೆಕೆಂಡ್ ಇಲ್ಲಿ ನಂಬರ್ ಮಾಡಿದ್ರೆ ದಿಸ್ ಕಾರ್ಬನ್ ಗೆಟ್ಸ್ ದ ಸೆಕೆಂಡ್ ನಂಬರ್. ಸೊ ಹೆನ್ಸ್ ಪ್ರೊಪೇನ್ 2 ಅಮೈನ್. ಸೊ ಹಾಗಿದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಮೆನ್ಷನ್ ಮಾಡೀವಿ. ಸೊ ಇವೆಲ್ಲ ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕು. ಇವು ಎಕ್ಸಾಂಪಲ್ಸ್ ನೋಡ್ರಿ, ಅರೋಮೆಟಿಕ್ ತಗೊಬೇಕಾದ್ರೆ C6H5NH2 ಕಾಮನ್ ಆಗಿ ಏನು ಕರಿತೀವಿ, ಅನಿಲಿನ್ ಅಂತ ಕರಿತೀವಿ, ಅಥವಾ ಬೆನ್ಸಿನ್ ಅಮೈನ್, ಅಥವಾ ಇಲ್ಲಿ C6H5NH2 C6H4NH2CH3 ಆರ್ಥೋಟಾಲಿಡಿನ್ ಅಥವಾ 2-ಮಿಥೈಲ್ ಅನಿಲಿನ್ ಅಂತ ಕರಿತೀವಿ, ರೈಟ್? ಸೊ ಹಾಗೆ ಇಲ್ಲಿ ಪ್ಯಾರಾಬ್ರೋಮೋ ಅನಿಲಿನ್ ಅಥವಾ
4-bromo benzene amine. ಸೊ ಈ ಟೇಬಲ್ ಕಾಲಮ್ಸು ಮತ್ತು ಕೆಲವೊಂದು ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳು, ಇದು ಭಾಳ ಇಂಪಾರ್ಟೆಂಟು, ರೈಟ್. ಇನ್ನು ಪ್ರಿಪ್ರೇಷನ್ಸ್ ವಿಲ್ ಗೋ ವಿತ್ ರೆಸ್ಪೆಕ್ಟ್ ಟು ಪ್ರಿಪ್ರೇಷನ್ ಆಫ್ ಅಮೈನ್ಸ್. ದರ್ ಆರ್ ಡಿಫ್ರೆಂಟ್ ಮೆಥಡ್ಸ್, ಬಟ್ ಈ ವಿಡಿಯೋ ಈ ಕ್ಲಾಸಲ್ಲಿ ನಾನು ಕೆಲವೊಂದು 2 ಅಥವಾ 3 ಡಿಸ್ಕಸ್ ಮಾಡ್ತೀನಿ ಇಲ್ಲಿ. ಸೊ ಮೊದಲನೇ ಮೆಥಡು ಬೈ ರಿಡಕ್ಷನ್ ಆಫ್ ನೈಟ್ರೋ ಕಂಪೌಂಡ್ಸ್. ಸೊ ವಿ ಆರ್ ಸ್ಟಡಿಂಗ್ ವಿತ್ ಪ್ರಿಪ್ರೇಷನ್ ಆಫ್ ಅಮೈನ್ಸ್ ಬೈ ರಿಡಕ್ಷನ್ ಆಫ್ ನೈಟ್ರೋ ಕಂಪೌಂಡ್ಸ್. ಸೊ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರೋ ಹಾಗೆ ರಿಡಕ್ಷನ್ ಅಂದರೆ ಏನದು? ಇಟ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಹೈಡ್ರೋಜನ್ ಅಥವಾ ರಿಮೂವಲ್ ಆಫ್ ಆಕ್ಸಿಜನ್ ಆಫ್ ನೈಟ್ರೋ ಕಂಪೌಂಡ್ಸ್. ಅಂದ್ರೆ ನೈಟ್ರೋ ಕಂಪೌಂಡ್ಸ್ ಅಂದ್ರೆ ಯಾವುದದು? NO2 ಕಂಪೌಂಡ್ಸಿಗೆ ನೈಟ್ರೋ ಕಂಪೌಂಡ್ಸ್ ಅಂತ ಕರಿತೀವಿ. ಸೊ ಬೈ ಪಾಸಿಂಗ್ ಹೈಡ್ರೋಜನ್ ಗ್ಯಾಸ್ ಇನ್ ಪ್ರೆಸೆನ್ಸ್ ಆಫ್ ಫೈನ್ಲಿ ಡಿವೈಡೆಡ್ ನಿಕಲ್, ಪೆಲೆಡಿಯಂ ಆರ್ ಪ್ಲಾಟಿನಮ್. ಸೊ ನೋಡ್ರಿ ವಿದ್ಯಾರ್ಥಿಗಳು, ಇಲ್ಲಿ ನೈಟ್ರೋ ಕಂಪೌಂಡ್ಸ್ NO2 ಅದ. ಸೊ C6H5NO2 ಅಂದ್ರೆ ನೈಟ್ರೋ ಬೆನ್ಝೀನ್. ಇದಕ್ಕೆ ಏನು ಕರಿತೀವಿ? ನೈಟ್ರೋ ಬೆನ್ಝೀನ್ ವೆನ್ ಇಟ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಹೈಡ್ರೋಜನ್. ಸೊ ಇಲ್ಲಿ ಅದಕ್ಕೆ ಮಾಡತ್ತೀವಿ ಬಿಕಾಸ್ ಇಟ್ ಇಸ್ ಅ ರಿಡಕ್ಷನ್ ರಿಯಾಕ್ಷನ್. ಸೊ ರಿಡಕ್ಷನ್ ಅಂದ್ರೆ ಏನು? ಎಡಿಷನ್ ಆಫ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ palladium ಅಥವಾ ನಿಕಲ್ ಅಥವಾ ಪ್ಲಾಟಿನಮ್ catalyst and ethanol we get corresponding ಇಲ್ಲಿ ಏನಾಗುತ್ತೆ? H2, right? So ಇಲ್ಲಿ oxygen is replaced by hydrogen, so it forms C6H5NH2. So that is nothing but your primary aromatic amine called as aniline ಅಥವಾ benzamine. ಹೌದಾ ವಿದ್ಯಾರ್ಥಿಗಳೇ? So this is the first and very simple method of preparation of amines, right? ಇದು ನೋಡ್ರಿ ಪ್ರಿಪರೇಷನ್ ಆಫ್ ಅರೋಮ್ಯಾಟಿಕ್ ಅಮೈನ್ಸ್ ಇದು. Then second method is again reduction, but with metals in acidic medium. Noಡ್ರಿ ವಿದ್ಯಾರ್ಥಿಗಳೇ, but reduction ಅಂದ್ರೆ again we are going to add hydrogen here, but with metals add ಮಾಡ್ತೀವಿ ಎದರ್ ಕಂಡೀಷನ್ ಒಳಗೆ? acidic medium. ಹೌದಾ? ಇಲ್ಲಿ again we are going to take reduction of nitro compounds here. So nitro compounds ಅಂದ್ರೆ ಏನು? C6H5NO2, that is nitro benzene. ಇಲ್ಲಿ ಮೆಟಲ್ ಯಾವ್ದು ತೊಗೊಂಡಿವಿ? ಸೊ ಇಲ್ಲಿ SN ಅಂದ್ರೆ ಯಾವ್ದು ಮೆಟಲ್ ಹೇಳು ವಿದ್ಯಾರ್ಥಿಗಳೇ? ನಮ್ಗೆ ಮೆಸೇಜ್ ಮಾಡಿ SN ಅಂದ್ರೆ ಯಾವ್ದು ಅಂತಂದು. ಪ್ಲಸ್ HCl, ಈ ಮಿಕ್ಸ್ಚರ್ ಅನ್ನು ತಗೋಬಹುದು, ಅಥವಾ Fe ಐರನ್ ಪ್ಲಸ್ HCl. ಸೊ ಇಲ್ಲಿ HCl ಎದಕ್ಕೆ ತೊಗೊಂಡಿವಿ ಅಂತಂದ್ರೆ ಬಿಕಾಸ್ ದ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಇನ್ ಪ್ರೆಸೆನ್ಸ್ ಆಫ್ ಅಸಿಡಿಕ್ ಮೀಡಿಯಂ. ಆ್ಯಂಡ್ ಮೆಟಲ್ಸ್ ಇಲ್ಲಿ ತೊಗೊಂಡಿವಿ SN ಮತ್ತೆ Fe. ಸೊ ಐರನ್ ಮತ್ತೆ SN ಅನ್ನೋದು ಏನದ ನಂಗೆ ಮೆಸೇಜ್ ಮಾಡಿ ವಿದ್ಯಾರ್ಥಿಗಳು, ವಾಟ್ ಇಸ್ ದ ನೇಮ್ ಆಫ್ ದಿಸ್ ಎಲಿಮೆಂಟ್, ರೈಟ್? ಸೊ ಇದ್ರ ರಿಡಕ್ಷನ್ ಮಾಡಿದಾಗ ನೈಟ್ರೋ ಬೆನ್ಝೀನ್ ಇಸ್ ಕನ್ವರ್ಟೆಡ್ ಇಂಟು aniline C6H5NH2. So these are the two simple methods of preparation of aniline ಅಥವಾ aromatic amines by reduction with nitro compounds and by reduction of metals with acidic medium. Then third method we go with respect to ammonolysis of alkyl halides. So alkyl halides ಅಂದ್ರೆ ನಿಮ್ಗೆ ಗೊತ್ತು ವಿದ್ಯಾರ್ಥಿಗಳೇ, RX ಅಥವಾ ಹ್ಯಾಲೋ ಅಲ್ಕೇನ್ಸ್, alkyl halides ಅಂತ ಕಾಮನ್ ಆಗಿ ಕರಿತೀವಿ. ಸೊ ಅಮೋನೋಲೈಸಿಸ್ ಮಾಡ್ತೀವಿ. ಏನಿದೆ ಅಮೋನೋಲೈಸಿಸ್? ಸೊ ವಿಲ್ ಸ್ಟಡಿ ಹಿಯರ್ the carbon halogen. So carbon halogen ಅಂದ್ರೆ CX bond in alkyl ಆಗಿರ್ಬೋದು ಅಥವಾ benzyl halides can be easily broken down. Cleaved ಅಂದ್ರೆ ಇಲ್ಲಿ broken down by a nucleophile. So nucleophile ಅಂತಂದ್ರೆ which is electron rich species. The process of cleavage of carbon halogen bond by ammonia molecule is called as ammonolysis. ಅಂದ್ರೆ ಏನು? ಕಾರ್ಬನ್ ಮತ್ತೆ ಹ್ಯಾಲೋಜನ್ ನಡುವೆ ಏನು ಬಾಂಡ್ ಬ್ರೇಕಪ್ ಮಾಡ್ತೀವಿ, ಇದು ಬೈ ಅಮೋನಿಯಾ, ಆ ಪ್ರೊಸೆಸ್ ಏನು ಕರಿತೀವಿ? ಅಮೋನೋಲೈಸಿಸ್ ಅಂತ ಕರಿತೀವಿ. ಈ ದ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಇನ್ ಎ ಸೀಲ್ಡ್ ಟ್ಯೂಬ್ at about 373 Kelvin. An alkyl ಅಥವಾ ಬೆನ್ಝೈಲ್ ಹ್ಯಾಲೈಡ್ reacts with an ethanolic solution of ammonia as follows. ನೋಡಿ ವಿದ್ಯಾರ್ಥಿಗಳೇ, ಅಲ್ಕೈಲ್ ಹ್ಯಾಲೈಡ್ ಅಂದ್ರೆ CH3Cl ಆಗಿರ್ಬೋದು, Br ಆಗಿರ್ಬೋದು, ಯಾವ್ದು ತೋರಿ ಹ್ಯಾಲೋಜನ್. ಸೊ ಇದು ಅಲ್ಕೈಲ್ ಅಂದ್ರೆ CH3 ತೋರಿ, C2H5 ತೋರಿ, ಏನಂತ ತೋರಿ. This is made to react with NH3. So how the reaction proceeds? ಇಲ್ಲೊಂದು ಸ್ವಲ್ಪ ನೋಡ್ರಿ ರಿಯಾಕ್ಷನ್ ಹೆಂಗೆ ಆಗುತ್ತೆ ಅನ್ನೋದು. So ammonolysis of alkyl halides does not give a single amine but gives a mixture of primary, secondary, tertiary amines which further react with alkyl halide to form quaternary ammonium salt. So ಅಂದ್ರೆ ವಿದ್ಯಾರ್ಥಿಗಳು ಈ ಸೆಂಟೆನ್ಸ್ ಅರ್ಥ ಏನಂತಂದ್ರೆ, ಯಾವಾಗ ಅಲ್ಕೈಲ್ ಹ್ಯಾಲೈಡ್ ಅಮೋನಿಯಾ ಜೊತೆ ರಿಯಾಕ್ಟ್ ಆದಾಗ ಬರೀ ಒಂದೇ ಅಮೈನ್ ಬರಂಗಿಲ್ಲ. ವಿ ಗೆಟ್ ಐದರ್ ಪ್ರೈಮರಿ ಅಮೈನ್, ಸೆಕೆಂಡರಿ ಅಮೈನ್ ಅಥವಾ ಟರ್ಷರಿ ಅಮೈನ್. ಮತ್ತೆ ಫರ್ದರ್ ರಿಯಾಕ್ಷನ್ ಆದಾಗ ವಿ ಗೆಟ್ ಆಲ್ಸೋ ಟರ್ಷರಿ ಅಲ್ಕೈಲ್ ಅಮೋನಿಯಂ ಸಾಲ್ಟ್ಸ್. ಹೌದಾ? ಸೊ ಹೆಂಗ್ ರಿಯಾಕ್ಷನ್ ಆಗ್ತದೆ ನೋಡ್ರಿ ವಿದ್ಯಾರ್ಥಿಗಳು. ವಿ ಸೇಡ್ ಆಲ್ರೆಡಿ ಇನ್ ದ ಲಾಸ್ಟ್ ಸ್ಲೈಡ್ ಒಳಗೆ ಹೇಳಿದ್ವಿ ಏನಂತಂದ್ರೆ ರಿಯಾಕ್ಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್. ಹೌದಾ? ಸೊ ಅಲ್ಕೈಲ್ ಹ್ಯಾಲೈಡ್ ಅಂತಂದ್ರೆ ಇಲ್ಲಿ CH3X ಆಗಿರ್ಬೋದು ವಿತ್ ಅಮೋನಿಯಾ. ಸೊ CH3X ಅಂದ್ರೆ RX ಅಂತ ತೊಗೊಂತೀವಿ, ರೈಟ್? ಸೊ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಅಲ್ಕೈಲ್ ಹ್ಯಾಲೈಡ್ ಅಥವಾ ಹ್ಯಾಲೋ ಅಲ್ಕೇನು. ಇಟ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಆಲ್ಕೋಹಾಲಿಕ್ ಅಮೋನಿಯಾ. ಈಗ ಇವೆರಡರ ನಡುವೆ ಬಾಂಡ್ ಬ್ರೇಕಪ್ ಮಾಡಕ ಪ್ರೊಸೆಸ್ ಏನಂತ ಕರಿತೀವಿ? ಬೈ ಅಮೋನಿಯಾ ಇಸ್ ಕಾಲ್ಡ್ ಆಸ್ ಅಮೋನೋಲೈಸಿಸ್. ಸೊ ಈಗ ಇದ್ರೊಳಗಿಂದ ಒಂದು ಹೈಡ್ರೋಜನ್, ಇದ್ರೊಳಗಿಂದ ಒಂದು ಹ್ಯಾಲೋಜನ್, ಎರಡು ರಿಯಾಕ್ಟ್ ಆಗಿ ಏನಾಯ್ತು? HX ಆಯ್ತು. ಇನ್ನು ಉಳಿದಿದ್ದೇನು? R ಮತ್ತೆ
NH2. So RNH2 is called as what? Primary amine. So primary is amine is obtained by reaction of alcoholic ammonia with alkyl halide. ಈಗ ಇದೇ ಪ್ರೈಮರಿ ಅಮೈನ್ನ ಇಲ್ಲಿ ತೊಗೊಂತೀರಿ, ಮತ್ತೆ ಇಟ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಆಲ್ಕೈಲ್ ಹ್ಯಾಲೈಡ್, ಮತ್ತೆ ಒಂದು ಹ್ಯಾಲೋಜನ್ ಮತ್ತು ಹೈಡ್ರೋಜನ್ ಕಂಬೈನ್ ಆಗಿ HX ಆಗುತ್ತೆ. ಅವಾಗ ಒಂದು ಆ ಆಲ್ಕೈಲ್ ಗ್ರೂಪ್ ಇದ್ದಿದ್ದು ಇದು ಒಂದು ಅಲ್ಕೈಲ್ ಇದೊಂದು ಅಲ್ಕೈಲ್, ಸೊ ಇಟ್ ಬಿಕಮ್ಸ್ R2. NH2 ಇದ್ದಿದ್ದು ಒಂದು ಹೈಡ್ರೋಜನ್ ಹೋಯ್ತು, ಇನ್ನೇನು ಉಳಿತು NH. ಸೊ R2NH ಇಸ್ ಕಾಲ್ಡ್ as ವಾಟ್? ಸೆಕೆಂಡರಿ ಅಮೈನ್. ಸೊ ಮತ್ತೆ ಸೆಕೆಂಡರಿ ಅಮೈನಿಗೆ ಮತ್ತೆ RH ಜೊತೆ ರಿಯಾಕ್ಟ್ ಮಾಡಿದಾಗ ಆಲ್ಕೈಲ್ ಗ್ರೂಪ್ಸ್ ಎಷ್ಟು ಅದು? R3 ಅದು ಮೂರನೇ ಹೈಡ್ರೋಜನ್ ಕೂಡ ರಿಪ್ಲೇಸ್ ಆಗಿ ಇಟ್ ಫಾರ್ಮ್ಸ್ ಓನ್ಲಿ R3N. ಸೊ R3N ಅಂತಾರೆ ಇಟ್ ಇಸ್ ಕಾಲ್ಡ್ ಆಸ್ ಟರ್ಷರಿ ಅಮೈನ್. ಸೊ ವಿದ್ಯಾರ್ಥಿಗಳೇ, ಸೊ ಇದ್ರೊಳಗೆ ನೀವು ಜನರಲ್ ಫಾರ್ಮುಲಾಸ್ ನೋಡ್ಬೋದು. ಪ್ರೈಮರಿ ಅಮೈನ್ ಹ್ಯಾಸ್ ದ ಜನರಲ್ ಫಾರ್ಮುಲಾ RNH2, secondary amine has the general formula R2NH, and tertiary amine has the general formula R3N. ಈಗ ಮತ್ತೆ R3N is made to react with again alkyl halide, ಬಟ್ ಇಲ್ಲಿ ಯಾವುದು ಹೈಡ್ರೋಜನ್ ಅಟಮ್ ಇಲ್ಲ ರಿಪ್ಲೇಸ್ ಆಗ್ಲಕ್ಕ. ಸೊ ಅದಕ್ಕೆ ಏನಾಗ್ತದೆ ಇಲ್ಲಿ R3 plus R ಇಟ್ ಫಾರ್ಮ್ಸ್ R4. ಇಲ್ಲಿ ನೈಟ್ರೋಜನ್ ಅಂಡ್ ಹ್ಯಾಲೋಜನ್ ಇಟ್ ಫಾರ್ಮ್ಸ್ N plus and X minus. ಸೊ ಇದಕ್ಕೆ ಏನು ಕರಿತೀವಿ? ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ಸ್ ಅಂತ ಕರಿತೀವಿ. ಏನು ಕರಿತೀವಿ? ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ಸ್ ಅಥವಾ ಟೆಟ್ರಾ ಅಲ್ಕೈಲ್ ಅಮೋನಿಯಂ ಹ್ಯಾಲೈಡ್. ಸೊ ಟರ್ಷರಿ ಅಮೈನಿಗೆ ಮತ್ತೆ ಫರ್ದರ್ ಮೇಡ್ ಟು ರಿಯಾಕ್ಟ್ ವಿತ್ ಅಲ್ಕೈಲ್ ಹ್ಯಾಲೈಡ್ ಅಂದ್ರೆ ಏನು ಬರ್ತದ? ಇಟ್ ಫಾರ್ಮ್ಸ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್. So it is difficult to separate this mixture into individual amines. Therefore, it is difficult to prepare pure amines by ammonialysis of alkyl halides. So you compounds na easy ಆಗಿ ನೀವು ಸೆಪರೇಟ್ ಮಾಡಕ ಬರಂಗಿಲ್ಲ. ಸೊ ಎಕ್ಸಾಮ್ ಒಳಗೆ ರೈಟ್ ದ ಅಮೋನಿಯಾಲಿಸಿಸ್ ರಿಯಾಕ್ಷನ್ ಅಂತ ಕೇಳಿದಾಗ, ಸೊ ಯು ಶುಡ್ ರೈಟ್ ದ ಅಮೋನಿಯಾ ರಿಯಾಕ್ಷನ್ ವಿತ್ alkyl halide to form primary amine. ಪ್ರೈಮರಿ ಅಮೈನಿಂದ ಯು ಶುಡ್ ರೈಟ್ ಕಂಪ್ಲೀಷನ್ ಆಫ್ ಅಪ್ ಟು ಕ್ವಾಟರ್ನರಿ ಅಮೋನಿಯಾ. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಒಳಗೆ ವಿ ಆರ್ ಸ್ಟಡಿಡ್ ವಿತ್ ರೆಸ್ಪೆಕ್ಟ್ ಟು ದ ಇಂಟ್ರಡಕ್ಷನ್ ಆಫ್ ಅಮೈನ್ಸ್, ರೈಟ್. ಸೊ ಅಮೈನ್ಸ್ ಇಂಟ್ರಡಕ್ಷನ್ ಮಾಡಿದ್ವಿ ಆ್ಯಂಡ್ ನಾಮಿಕ್ಲೇಚರ್, ಕ್ಲಾಸಿಫಿಕೇಶನ್ ಹೋಗಬೇಕಾದ್ರೆ ಇಟ್ ಈಸ್ ಮೇನ್ಲಿ ಕ್ಲಾಸಿಫೈಡ್ ಇಂಟು 3 main classes: primary, secondary and tertiary. So primary amine general formula RNH2, secondary ಇದು R2NH, tertiary ಇದು R3N, right. So quaternary ammonium salts ತಗೋಬೇಕಾದ್ರೆ R4N plus X minus. ಸೊ ವಿದ್ಯಾರ್ಥಿಗಳೇ, ಇದ್ರ ಜೊತೆ ಪ್ರಿಪ್ರೇಷನ್ ಆಫ್ ಅಮೈನ್ಸ್ ಕೂಡ ವಿ ಹ್ಯಾವ್ ಸ್ಟಡಿ ವಿತ್ ರಿಡಕ್ಷನ್ ಆಫ್ ನೈಟ್ರೋ ಕಾಂಪೌಂಡ್ಸ್, ರಿಡಕ್ಷನ್ ಆಫ್ ವಿತ್ ರೆಸ್ಪೆಕ್ಟ್ ಟು ಮೆಟಲ್ಸ್ ನೋಡಿವಿ, ಹಾಗೆ ಅಮೋನಿಯಾಲಿಸಿಸ್ ರಿಯಾಕ್ಷನ್ ನೋಡಿವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಕಂಟಿನ್ಯೂ ವಿತ್ ರೆಸ್ಪೆಕ್ಟ್ ಟು ದ ಸ್ಟಿಲ್ ಮೋರ್ ಪ್ರಿಪ್ರೇಷನ್ ಆಫ್ ಅಮೈನ್ಸ್. ಸೊ ಇದ್ರವಾಗಿ ಏನಾದರೂ ಡೌಟ್ಸ್ ಇದ್ದರೆ ವಿದ್ಯಾರ್ಥಿಗಳೇ ಜಸ್ಟ್ ಮೆಸೇಜ್ ಮೀ, ಐ ವಿಲ್ ಶ್ಯೂರ್ಲಿ ಕ್ಲಾರಿಫೈ ಯರ್ ಡೌಟ್ಸ್. ಸೊ ಹಾಗೆ ಯೂಟ್ಯೂಬ್ ಲಿಂಕ್ ಕಳಿಸಿದಾಗ ಅದರಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ನು ಮತ್ತು ಲೈಕ್ ಇರುತ್ತೆ. ಸೊ ಮೇಕ್ ಶ್ಯೂರ್ ದ್ಯಾಟ್ you subscribe and like the button. So with this we'll end with today's class. So we'll continue with next in the next class. Thank you my dear students.